ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬ ಸಿಂಪಲ್ ಆಗಿರೋವಂಥ ನುಗ್ಗೆಕಾಯಿ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಆಗಿರುತ್ತೆ, ತಿಳಿಯಾಗೂ ಇರುತ್ತೆ ಸಾರು. ಜೊತೆಗೆ ನುಗ್ಗೆಕಾಯಿ ಕೂಡ ಸೈಡಲ್ಲಿ ನೀವು ಬಿಡಿಸ್ಕೊಂಡು ತಿನ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಒಂದು 2 ಟೇಬಲ್ ಸ್ಪೂನ್ ಹೆಸರುಬೇಳೆ, 1 ಟೇಬಲ್ ಸ್ಪೂನ್ ತೊಗರಿ ಬೇಳೆನ ಹಾಕೊಂಡಿದ್ದೀನಿ. 1 ಕಪ್ ಅಷ್ಟು ನೀರು ಹಾಕೊಂಡು 1 ಟೀ ಸ್ಪೂನ್ ಜೀರಿಗೆ, ಒಂದು 5-6 ಕಾಳು ಮೆಣಸು, ಜೊತೆಗೆ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊನ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕೊಂಡು ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಏನು ಬಿಸಿ ಆಗಿಲ್ಲ, ಲೈಟಾಗಿ ಬಿಸಿ ಇದೆ, ಅದಕ್ಕೋಸ್ಕರ ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಮೇಯ್ನ್ ಇದು ನುಗ್ಗೆಕಾಯಿ ತಿಳಿ ಸಾರಾಗಿರೋದ್ರಿಂದ ನುಗ್ಗೆಕಾಯಿನ ಈ ಥರ ಸೆಪ್ರೇಟ್ ಬೌಲಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ನುಗ್ಗೆಕಾಯಿ ಸ್ವಲ್ಪ ಲೈಟಾಗಿ ಬಲ್ತಿತ್ತು. ಆದಷ್ಟು ಎಳೆ ನುಗ್ಗೆಕಾಯಿ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 2ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಹೆಸರುಬೇಳೆ ಆಗಿರೋದ್ರಿಂದ ಬೇಗ ಸಾಫ್ಟಾಗಿ ಬೇಯುತ್ತೆ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಪ್ರೆಷರ್ ಬಿಟ್ಟಿದೆ. ನೋಡಿ, ಈ ನುಗ್ಗೆಕಾಯಿನ ನಾನು ಏನಕ್ಕೆ ಈ ಥರ ಸೆಪ್ರೇಟಾಗಿ ಬೇಯಿಸ್ಕೊಂಡೆ ಅಂದರೆ, ನೋಡಿ ಈ ಥರ ಬೇರೆ ಸೆಪ್ರೇಟಾಗಿ ಎತ್ಕೊಂಡ್ಬಿಡ್ಬೋದು. ಇದು ಆಗಲೇ ಬೆಚ್ಚಗಾಗಿದೆ, ಸುಮಾರು ಹೊತ್ತಾಯಿತು ನಾನು ಬೇಯಿಸ್ಕೊಂಡು. ಅದಕ್ಕೋಸ್ಕರ ಕೈ ಆರಾಮಾಗಿ ಹಾಕಿ ತೆಗೆದುಕೊಳ್ತಾ ಇದ್ದೀನಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ಈ ಥರ ಸೆಪ್ರೇಟಾಗಿ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೌಲಲ್ಲಿ ಈ ಥರ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಈ ಏನು ಬೇಳೆ ಇದೆಯಲ್ಲ, ಟೊಮೆಟೊ ಬೇಳೆನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡ್ಬಿಡೋಣ. ತಣ್ಣಗಾದ್ಮೇಲೆ ನೀವು ಹಾಕೊಂಡು ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಇನ್ನೊಂದು 2 ಕಪ್ ಅಷ್ಟು ನೀರು ಹಾಕ್ಕೊಂಡು ತಿಳಿ ಸಾರಿನ ಹದಕ್ಕೆ ಇದನ್ನು ಹದನ ಮಾಡ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಇದು ಕುದಿಯೋದಕ್ಕೆ ಶುರು ಆಗಲಿ. ಸ್ಟವ್ ಆನ್ ಮಾಡಿಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಬರ್ತಿದೆ, ಹಾಗೆ ಖಾರ ಉಪ್ಪು ಎಲ್ಲ ಹಾಕೊಳ್ಳೋಣ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ಸಾಂಬಾರ್ ಪೌಡರು 1ರಿಂದ 1.5 ಟೇಬಲ್ ಸ್ಪೂನು, ನಿಮ್ಮ ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನು. ಲೈಟಾಗಿ ಆ ಹುಳಿ ಏನಿರುತ್ತೆ, ಉಪ್ಪು ಹುಳಿ ಖಾರ ಸಿಹಿ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಹುಣಸೆ ಹಣ್ಣಿನ ರಸ, ಒಂದು ಗೋಲಿಗೆ ಅದ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದ್ರ ರಸ ತೊಗೊಂಡು ಮತ್ತೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ನೋಡ್ಬಿಟ್ಟು ಹುಳಿನ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 1/4 ಕಪ್ಪು ಹಸಿ ತೆಂಗಿನ ತುರಿ, ಇದು ಹಾಕಿದಷ್ಟು ರುಚಿ ಜಾಸ್ತಿ ತಿಳಿ ಸಾರುಗಳಿಗೆ. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕೋದ್ರಿಂದ ನುಗ್ಗೆಕಾಯಿ ಒಡೆದೋಗಲ್ಲ, ಅಂದರೆ ಎಲ್ಲ ಚೆಲ್ಲಾಪಿಲ್ಲಿ ಆದಂಗೆ ಆಗಲ್ಲ, ಹೊಂದ್ಕೊಂಡಂಗೆ ಚೆನ್ನಾಗಿರುತ್ತೆ. ಹಿಂಗೆ ಹಾಕೊಂಡ್ಬಿಡ್ಬೋದು. ನೋಡಿ, ನಾನು ಬ್ಲೈಂಡ್ ಆಗಿರೋದ್ರಿಂದ ಕೆಲವೊಂದು ಟಿಪ್ಸ್ಗಳನ್ನ ಈ ಥರ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಇದರಿಂದ ಬೇರೆಯವರು ಕೂಡ ಹೆಲ್ಪ್ ಆಗ್ಬೋದು. ಇದೇ ಥರ ಯಾವುದೇ ಒಂದು ಟಿಪ್ಸ್ ಇದ್ದರೂ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಇನ್ನಷ್ಟು ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ನೋಡ್ತಿರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಈ ಥರ ಏನೇ ಒಂದು ಟಿಪ್ಸ್ ಇದ್ದರೂ, ಅಥವಾ ಭೂಮಿಕಾ ಅವರೇ ನಿಮ್ಮ ಅಡುಗೆಯಲ್ಲಿ ಈ ಥರ ಚೇಂಜಸ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳಿ, ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಇದನ್ನು ಕುದಿಯೋದಕ್ಕೆ ಬಿಡೋಣ. ಏನಿಲ್ಲ ಅಂದರೆ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಇದು ಕುದಿಲಿ. ಉಪ್ಪು ಖಾರ ಹುಳಿ ಎಲ್ಲ ನುಗ್ಗೆಕಾಯಿಗೆ ಹಿಡ್ಕೋಬೇಕು. ಈ ಸಾರು ಕುದೀತಾ ಇರಲಿ, ಪಕ್ಕ ಒಗ್ಗರಣೆ ಹಾಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 1 ಟೀ ಸ್ಪೂನ್ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಜೊತೆಯಲ್ಲೇ ಒಂಚೂರು ಹಿಂಗೆ ಹಾಕೊಳ್ತೀನಿ. ಸಾಸಿವೆ ಒಂಚೂರು ಸಿಡಿತಿದ್ದ ಹಾಗೆ 4ರಿಂದ 5 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂಚೂರು ಒಳ್ಳೆ ಘಮ ಬರೋವರೆಗೂ ಫ್ರೈ ಆಗೋದಕ್ಕೆ ಬಿಡಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಕ್ಕೊಂಡು, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಜೊತೆಯಲ್ಲೇ 2 ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೊಂಡ್ಬಿಡ್ತೀನಿ. ನೋಡಿ, ತುಂಬ ಸಿಂಪಲ್ ಒಗ್ಗರಣೆ. ಈ ಒಗ್ಗರಣೆ ತಟ್ಟಿ ಇವಾಗ ಕುದಿತಾ ಇರುವಂಥ ಸಾಂಬಾರು ಒಳಗಡೆ ಹಾಕ್ಕೊಂಡು 1-2 ಕುದಿ ಅದನ್ನು ಕೂಡ ಒಗ್ಗರಣೆ ಸಮೇತ ಕುದಿಸ್ಕೊಳ್ಳೋಣ. ಆವಾಗ ಸಾರಿಗೆ ಇನ್ನಷ್ಟು ರುಚಿ ಹೆಚ್ಚುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಇದರೊಳಗಡೆ ಹಾಕ್ಕೊಳ್ತೀನಿ. ನೀವು ಅನ್ಕೋಬೋದು, ಹೇಗೆ ಮೇಡಮ್ ಪರ್ಫೆಕ್ಟಾಗಿ ಅದರೊಳಗಡೆ ಹಾಕ್ಕೊಳ್ತೀರಾ ಅಂತ.
ಎಲ್ಲ ಪ್ರಾಕ್ಟೀಸ್ ಅಷ್ಟೇ. ದಿನ ಮಾಡಿ 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 ನಾನು ಉಪಯೋಗಿಸುವಂಥ ಪಾತ್ರೆ, ಸ್ಟವ್ ಎಲ್ಲ ಈ ಜಾಗದಲ್ಲಿ ಅಂತ ಇರುತ್ತಲ್ಲ, ಆ ಒಂದು ಅಂದಾಜು ಮೇಲೆ ನಾನು ಈ ಥರ ಮಾಡ್ತಾ ಇರ್ತೀನಿ. ನೋಡಿ, ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗುತ್ತೆ, ಚೆಲ್ಲುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಇವಾಗ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ, ಪರ್ಫೆಕ್ಟ್ ಆಗಿದೆಯಾ ಈ ಟೈಮಲ್ಲಿ ನೋಡ್ಕೊಂಬಿಡಿ. ಬೇಕಿದ್ದರೆ ನೀವು ಹಾಕ್ಕೊಂಡು ಸರಿ ಮಾಡ್ಕೊಂಡು ಇನ್ನೊಂದು 2 ಕುದಿ ಕುದಿಸ್ಕೋಬೋದು. ಆಗಲೇ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇನ್ನೊಂದು 2ರಿಂದ 3 ನಿಮಿಷ ಕುದೀಲಿ ಇದು ಮೀಡಿಯಮ್ ಫ್ಲೇಮಲ್ಲಿ. ಚೂರು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕುದೀಲಿ. ಈ ಉಪ್ಪು ಏನು ನಾನು ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಸಾರು ನೋಡಿ ಎಷ್ಟು ತೆಳುವಾಗಿದೆ. ಈ ಹದದಲ್ಲಿ ಇರಬೇಕು, ತುಂಬ ರುಚಿಯಾಗಿರುತ್ತೆ. ಬೇಸಿಗೆ ಆಗಿರೋದ್ರಿಂದ ತಿಳಿ ಸಾರು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನೀವು ಒಂದ್ಸಲ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು ಕುದೀಲಿ. ಇನ್ನೊಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದೆ. ನುಗ್ಗೆಕಾಯಿ ತಿಳಿ ಸಾಂಬಾರು ರೆಡಿ ಇದೆ. ನೋಡಿದ್ರಲ್ಲ ಭೂಮಿಕಾ ಹೇಗೆ ಸಾಂಬಾರು ಮಾಡ್ತಾರೆ ಅಂತ ಅಂದ್ಕೊಂಡು, ಅಂದರೆ ಮಧ್ಯ ಒಬ್ಬ ಬ್ಲೈಂಡ್ ಆಗಿ ಹೇಗೆ ಪ್ರಿಕಾಷನ್ಸ್ಗಳನ್ನ ತೊಗೊಂಡು ಯಾವ ರೀತಿ ಮಾಡ್ಬೋದು ಅಂತ ನನಗೆ ಏನೇ ಒಂದು ಇನ್ಫಾರ್ಮೇಷನ್ ನೀವು ಕೊಡೋ ಅಂಥದ್ದಿದ್ರು ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಈ ಥರ ಮಾಡಿ ಮೇಡಮ್, ಈ ಥರ ಐಟಮ್ಗಳನ್ನ ಉಪಯೋಗಿಸಿ ನಿಮ್ಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಈ ಐಟಮ್ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.